ಸರ್, ಈಗ ಸಾಹಿತ್ಯ ಲೋಕದಲ್ಲಿನೇ ತಾವು ಸತತವಾಗಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಬರ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ಎಡಚಿಂತಕರು ಇರ್ತಾರೆ, ಇನ್ನೊಂದು ಕಡೆ ಬಲಚಿಂತಕರು ಕೂಡ ಇರ್ತಾರೆ. ಆದರೆ ನಿಜವಾಗಿಯೂ ಕೂಡ ಸಾಹಿತ್ಯಕ್ಕೆ ಬೇಕಾಗಿರುವಂತಹ ಚಿಂತನೆ ಯಾವುದು ಸರ್? ಸಾಹಿತ್ಯ ಇರೋದು ಎರಡು ದೃಷ್ಟಿಯಿಂದ. ಒಂದು, ಮನಸ್ಸಿನ ಬೇಸರವನ್ನು ಪರಿಹಾರ ಮಾಡೋದು ಮತ್ತು ಮನಸ್ಸಿನ ಒಂದು ಆನಂದವನ್ನು ಉಂಟು ಮಾಡುವಂಥದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಹಿತ್ಯದ ನಿಜವಾದ ಆಶಯ ಓದುಗರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು, ಸುಧಾರಿಸುವಂಥದ್ದು. ಅದು ಅವನನ್ನು ಯೋಗ್ಯ ವ್ಯಕ್ತಿಯನ್ನಾಗಿ ಸಮಾಜದಲ್ಲಿ ಅವನು ಲೋಕಕ್ಕೆ ಬೇಕಾದಂಥ ವ್ಯಕ್ತಿಯಾಗಬೇಕು ಅನ್ನೋ ಆಶಯ ಯಾವುದೇ ಸಾಹಿತ್ಯಕ್ಕಿರಬೇಕು. ಅದನ್ನು ಬಹಳ ಕಾಲದಿಂದ ಮಾನವ ತಾನೇ ಸೃಷ್ಟಿಸಿಕೊಂಡಂತಹ ಒಂದು ಮಾಧ್ಯಮ ಐತಿ ಸಾಹಿತ್ಯ. ಹಾಗೆ ಇವತ್ತು ಕೂಡ ಅದರ ಆರಾಧಕನಾಗಿ ಮಾನವ ಸಮಾಜ ಇವತ್ತು ಅದಕ್ಕೆ ಆರಾಧನೆ ಮಾಡ್ತಾಯಿದೆ. ಅಂಥ ಒಂದು ಆರಾಧನೆಯ ಒಂದು ಸಂದರ್ಭ ಈ ಸಮ್ಮೇಳನ. ಕನ್ನಡ ಚಳುವಳಿಗಳಾಗಿರ್ಬೋದು, ಕನ್ನಡ ಕುರಿತಾದ ಹೋರಾಟಗಳಾಗಿರ್ಬೋದು ಸತತವಾಗಿ ನಡೀತಾನೆ ಬರ್ತಾ ಇದ್ದಾವೆ. ಅದರ ಜೊತೆಗೆ ಕನ್ನಡ ಉಳಿವಿಗಾಗಿ ಸರ್ಕಾರ ಆಗಿರ್ಬೋದು, ಅದರ ಜೊತೆಗೆ ಖಾಸಗಿ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಕನ್ನಡ ಉಳಿವಿಗಾಗಿ ಏನೆಲ್ಲ ಮಾಡಬೇಕಾಗಿರುವಂಥ ಸ್ಥಿತಿ ಬಂದಿದೆ ಈಗ ಸದ್ಯಕ್ಕೆ. ಯಾವುದೇ ನಾಡಿನಲ್ಲಿ ಅಲ್ಲಿಯ ಭಾಷೆ ಏನಿದೆ, ಭಾಷೆ ಬಗ್ಗೆ ಅಲ್ಲಿರೋ ಜನ ತುಂಬ ಎಚ್ಚರದಿಂದ ನೋಡಿಕೊಳ್ಬೇಕು. ಭಾಷೆ ಪರಸ್ಪರ ಸಂಬಂಧವನ್ನು ಬೆಳೆಸ್ತಕ್ಕಂಥ ಒಂದು ಮಾಧ್ಯಮ. ಯಾವುದೇ ನಾಡಿರಲಿ ಅದು. ಇಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ನಮ್ಮೆಲ್ಲರ ಮಾತೃಭಾಷೆ. ಈ ಮಾತೃಭಾಷೆಗೆ ಭಂಗ ಬರೆದಾಗೆ, ಮಾತೃಭಾಷೆಗೆ ಅಪಚಾರವಾಗದಂಗೆ ನೋಡಿಕೊಳ್ಳುವಂಥದ್ದು ಎಲ್ಲರ ಕರ್ತವ್ಯ. ಸರ್ಕಾರ ಒಂದು ಕಡೆ ಅದರ ರಕ್ಷಣೆಗೆ ಬೇಕಾದಂಥ ಆಧಾರಗಳನ್ನು ಸರ್ಕಾರ ಒದಗಿಸಬೇಕು. ಮತ್ತು ಸಾಹಿತಿ ಕಲಾವಿದರಂತೂ ಕೂಡ ಅವರು ತಮ್ಮ ಬರವಣಿಗೆ ಮೂಲಕ ಕನ್ನಡದ ಅಭಿರುಚಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾರ್ವಜನಿಕರು ಅದಕ್ಕೆ ಬೆಂಬಲ ಕೊಡಬೇಕು. ಹೀಗೆ ಹೋರಾಟ ಚಳುವಳಿಗಳು ಅನಿವಾರ್ಯ ಆಗ್ತವೆ. ಯಾವಾಗ ಅಂದರೆ ಕನ್ನಡದ ನಾಡಿನ ಜನಕ್ಕೆ, ಜಲಕ್ಕೆ, ಭಾಷೆಗೆ, ಸಂಸ್ಕೃತಿಗೆ, ಪರಂಪರೆಗೆ ಧಕ್ಕೆ ಬಂದಾಗ ಕನ್ನಡಿಗರು ಅದರ ರಕ್ಷಣೆಗಾಗಿ ಹೋರಾಟ ಮಾಡಬೇಕಾಗ್ತದೆ. ಬಹುಶಃ ನಮ್ಮ ನಾಡಿನಲ್ಲಿ ಕನ್ನಡದ ಪರವಾಗಿ, ಕನ್ನಡಕ್ಕಾಗಿ ಹೋರಾಟ ಮಾಡೋರೇ ಇಲ್ಲದಿದ್ದರೆ ಕನ್ನಡ ಇನ್ನೂ ದುಸ್ಥಿತಿಗೆ ಹೋಗಿಬಿಡ್ತಿತ್ತು. ಅದರಿಂದ ನಾವು ಹೋರಾಟಗಾರರನ್ನ ನೆನೀಬೇಕು ಯಾವಾಗಲೂ ಕೂಡ. ಆದರೆ ಸರ್ಕಾರ ಆದಷ್ಟು ಬರೀ ಈ ಹೋರಾಟಕ್ಕೆ ಅವಕಾಶಗಳನ್ನು ಕೊಡದ ಹಾಗೆ ಸರ್ಕಾರವು ಕೂಡ ಎಚ್ಚರ ವಹಿಸಿದರೆ ಒಳ್ಳೆಯದು. ಹೋರಾಟಕ್ಕಾಗಿ ಎಷ್ಟೋ ಜನ ಹೋರಾಟಗಾರರು ಮನೆ ಮಠ ಬಿಟ್ಟು ಹೋಗಿ ಕಷ್ಟಕ್ಕೆ ಈಡಾಗ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಈಗಾಗಲೇ ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸೋದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು. ಸರ್, ಈಗ ತಾವು ಮಾತಾಡ್ತಾ ಹೇಳಿದ್ರಿ ಹೋರಾಟಕ್ಕೆ ಸರ್ಕಾರ ಕೂಡ ಆದ್ಯತೆ ನೀಡಬೇಕು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಹೋರಾಟಗಳು ನವೆಂಬರ್ 1ನೇ ತಾರೀಕಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅನ್ನೋಂಥದ್ದು ನಿಜ. ನವಂಬರ್ 1ಕ್ಕೆ ಏನಿಲ್ಲ. ನವಂಬರ್ 1 ಅದು ನಮಗೆ ನೆನಪು ಮಾಡಿಕೊಡುವಂಥ ಒಂದು ಹಬ್ಬ. ಹೋರಾಟ ಅಂದರೆ ಯಾವಾಗ ಸಮಸ್ಯೆ ಬರುತ್ತೆ ಆವಾಗ ಹೋರಾಟ ಮಾಡ್ತಾರೆ. ಒಂದು ಹಿಂದೊಮ್ಮೆ ದೂರದರ್ಶನದಲ್ಲಿ ಕನ್ನಡದ ಹೊರತಾಗಿ ಬೇರೊಂದು ಭಾಷೆಯ ಸುದ್ದಿ ವಾರ್ತೆಗಳ ಒಂದು ಇದನ್ನು ಬಂತು. ಕನ್ನಡಿಗರು ಅದರ ವಿರೋಧ ಮಾಡಿದರು. ಕನ್ನಡ ನಾಡಿನಲ್ಲಿ ಮತ್ತೊಂದು ಭಾಷೆ, ಬೇರೆ ಬೇರೆ ಭಾಷೆಯಲ್ಲಿ ಅವರವರು ಚಾನಲ್ಗಳಿದೆ, ನಮ್ಮ ಇದರಲ್ಲಿ ಯಾಕೆ ಅಂತ ಹೋರಾಟ. ಆವಾಗ ಸರ್ಕಾರ ನಿಲ್ಲಿಸ್ತದೆ. ಹೋರಾಟದ ದನಿ ಸರಿ ಸಂಘಟಿತವಾಗಿದ್ದರೆ ಸರ್ಕಾರ ಅದಕ್ಕೆ ಮಣಿಯಲೇಬೇಕಾಗ್ತದೆ.